ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇ ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ದೀವಿ ಈ ರೀತಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಆಗಿದೆ. ನಾನು ಕೂಡ ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ. ಬಂದು ತಿನ್ಕೋಬೇಕು. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬರೋಣ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ಳಿ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು. ಇವಾಗ ತಿಂಡಿ ತಿಂತಾ ಇದ್ದೀವಿ. ಅದಕ್ಕೆ ಕಾಮೆಂಟ್ಸ್ ಹೊಡಿತಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ. ಯಾರು ಬೇಜಾರು ಮಾಡ್ಕೋಬೇಡಿ. ಹಂಗೆ ಕಮೆಂಟ್ಸ್ ಹೊಡಿಯೋದ್ರಲ್ಲಿ ಎಕ್ಸ್ಪರ್ಟ್ಸು. ಸೊ ಸ್ವಲ್ಪ ಕೂದಲೆಲ್ಲ ಕೆದ್ರು ಬಿಡ್ತು ಬೈಕಲ್ಲಿ ಹೋಗಿ ಬಂದಿದ್ದಕ್ಕೆ. ಪೂಜೆ ಎಲ್ಲ ಚೆನ್ನಾಗಾಗಿತ್ತು. ಇವತ್ತು ದೇವಿ ಪೂಜೆ ಚೆನ್ನಾಗಿ ಮಾಡಿದ್ರು. 10 ಅವತಾರ ಎತ್ತಿ ಬರೋ ಥರ 10 ಕೈಗಳನ್ನು ತೋರಿಸಿ ಆ ಥರ ಪೂಜೆ ಮಾಡಿದ್ರು. ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಏನೋ ಹೋಗಿ ಬಂದರೆ ಒಂಥರ ಖುಷಿ ಇರುತ್ತೆ. ಸೊ ಅದಕ್ಕೆ ನಾವು ಹೋಗಿ ಬಂದ್ವಿ. ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಮಾಡಿ ಆಮೇಲೆ ಸಿಗ್ತೀನಿ. ಬಟ್ಟೆ ಎಲ್ಲ ತೊಳೆದಾಕಿದ್ದಾಯ್ತು. ದುರ್ಗಮ್ಮನ ದೇವಸ್ಥಾನ. ಯಾವ ದೇವರು ಅಂದರೆ ಎಲ್ರಿಗೂ ಗೊತ್ತಿರಲ್ಲ. ನಮ್ಮ ದಾವಣಗೆರೆ ಜನಕ್ಕೆ ಗೊತ್ತಿರುತ್ತೆ ನೆಟ್ವಳ್ಳಿ ದುರ್ಗಮ್ಮ ಅಂದರೆ. ಬಟ್ ಬೇರೆ ಕಡೆ ಹೊರಗಡೆ ಔಟ್ ಆಫ್ ಡಿಸ್ಟಿಕ್ಕು ಅಥವಾ ಔಟ್ ಆಫ್ ಸ್ಟೇಟಲ್ಲಿ ಇರೋರಿಗೆ ಗೊತ್ತಿರಲ್ಲ, ಅಥವಾ ಔಟ್ ಆಫ್ ಕಂಟ್ರಿಲಿ ಇರೋರು ಕೂಡ ವ್ಲಾಗ್ಸ್ ಎಲ್ಲ ನೋಡ್ತಿರ್ತಾರೆ. ಬಟ್ ಅವ್ರಿಗೆ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿರಲ್ಲ. ಆದರೂ ಹೇಳ್ತಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು ಪೂಜೆ ಮಾತ್ರ. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ದೇವರು. ತುಂಬ ಚೆನ್ನಾಗಿತ್ತು ಪೂಜೆ. ಹೋಗಿ ಬಂದ್ವಿ. ತಿಂಡಿ ಮಾಡ್ತಿದ್ದೀನಿ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು. ಇವಾಗ ಸ್ವಲ್ಪ ನಾನು ಫ್ಲಿಪ್ಕಾರ್ಟಿನಲ್ಲಿ ಒಂದು ಆರ್ಡರ್ ಮಾಡಿದ್ದೆ. ಏನು ಅನ್ನೋದಾದರೆ ನಾನು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಯೂರಿಯಾಸಿಟಿ ಏನಿಲ್ಲ, ಒಂದು ಲ್ಯಾಡರ್ ಬೇಕಿತ್ತು ಮನೆ ಕ್ಲೀನ್ ಮಾಡೋದಕ್ಕೆ ಅಂತೇಳಿ. ಸೊ ನೋಡೋಣ ಹೇಗಿದೆ, ಏನು ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು ನಿಮ್ಮ ಮುಂದೆನೇ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಯಾಕೆಂದರೆ ಮೇಲ್ಗಡೆ ಹತ್ತಿ ಯಾವಾಗಿನ ಕಾಲದ್ದು ಏಣಿ ಇತ್ತು ಮನೇಲಿ, ಅದು ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಹತ್ತಿದ್ರೆ ಜಾರ್ ಬಿಡುತ್ತೆ ಅನ್ನೋ ಭಯ. ನನಗೆ ಆ ಥರದ ಅಭ್ಯಾಸನಿಲ್ಲ. ಸೊ ಬಟ್ ಇವಾಗ ನಾನೊಂದು ಅದನ್ನ ಲ್ಯಾಡರ್ ತರಿಸಿದ್ದೀನಲ್ಲ, ಅದನ್ನು ನಿಮಗೆ ನಿಮ್ಮ ಮುಂದೆನೇ ನಾನು ಓಪನ್ ಮಾಡಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಅದು ಹೇಗಿದೆ ಏನು ಎತ್ತ ಅಂತ ನೋಡೋಣ. ಓಕೆನಾ? ಪ್ಲೀಸ್ ಯಾರೇ ಆಗಿರಲಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಹತ್ರ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಓಕೆನಾ? ಪ್ಲೀಸ್ ಪ್ಲೀಸ್. ಓಕೆನಾ? ಇವತ್ತು ಅಮಾವಾಸ್ಯೆ ಬೇರೆ ಇದೆ. ಪೂಜೆ ಗೀಜೆ ಎಲ್ಲ ಮುಗಿಸಿದ್ದಾಯಿತು, ಕೆಲಸನೂ ಎಲ್ಲ ಆಯಿತು. ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು. ಬಟ್ ಅದರೊಳಗೇ ಇದೊಂದು ರಿವ್ಯೂ ಕೊಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಅಂತ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಜಾಸ್ತಿ ಕೊರೆಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಇದನ್ನು ಓಪನ್ ಮಾಡಿದ್ದೀನಿ. ಹೇಗಿದೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಇದು ಯೂಸ್ ಆಗುತ್ತಾ ಇಲ್ವಾ, ಹೇಗೆ ಏನು, ನನಗೆ ಕಂಫರ್ಟಬಲ್ ಅಂತ ಅನಿಸಿದೆ. ಸೊ ನಾನು ಹತ್ತಿ ನೋಡಿದೆ. ಬಟ್ ಜೊತೆಗೆ ನಮ್ಮ ಮನೆಯವರೇ ಹತ್ತಿಸಿದೆ. ಅವರು ಓಕೆ ಚೆನ್ನಾಗಿದೆ, ಬಟ್ ಸೌಂಡ್ ಬರುತ್ತೆ, ಕರ್ಕ ಕರ್ಕರ್ ಅನ್ನುತ್ತೆ ಅಂತ ಅಂದರು. ಅಂದರೆ ಹೊಸದಲ್ಲ, ಸೊ ಅದಕ್ಕೋಸ್ಕರ ಆ ಥರ ಆಗಿರ್ಬೋದೇನೋ. ಬಟ್ ನೋಡೋಣ. ಈಗ ಹೆಂಗೋ ಹಬ್ಬ ಬಂತು, ಹಬ್ಬಕ್ಕೆ ನಾವು ಕ್ಲೀನ್ ಮಾಡ್ತೀವಲ್ವ, ಅವಾಗ ಮೇಲ್ಗಡೆ, ನನಗೆ ಕೆಳಗಡೆನೇನು ಓಕೆ ಮಾಡ್ಕೊಂಬಿಡ್ತೀವಿ. ಮೇಲ್ಗಡೆ ಹತ್ತಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ಇದನ್ನು ನಾವು ತೊಗೊಂಡಿರೋದು. ಸೊ ಅದು ಇನ್ನೊಂದು ಥರ ಬರುತ್ತಲ್ಲ, ಆ ಸ್ಟೆಪ್ಸು ಅಂದರೆ ಏಣಿ ಹಿಂದಿನ ಕಾಲದ್ದು ಇರುತ್ತಲ್ಲ, ಆ ಥರದ್ದು ಏನಾಗುತ್ತೆ ಅಂದರೆ ಕಾಲು ತುಂಬ ಒತ್ತುತ್ತೆ.
ಅನ್ನೋದಕ್ಕೋಸ್ಕರ ನಾವು ನಿಂತ್ಕೊಂಡು ತುಂಬ ಹೊತ್ತು ಕ್ಲೀನ್ ಮಾಡೋಕ್ಕಾಗಲ್ಲ, ನೋವಾಗುತ್ತೆ ಅನ್ನೋದಕ್ಕೋಸ್ಕರ ಬೇಗ ಬೇಗ ಎಳ್ಕೊಂಡ್ ಬಂದ್ಬಿಡ್ತೀವಿ ಹಿಂಗೆ ಮೇಲೆ ಅಂದ್ಕೊಂಡು. ಅದಕ್ಕೆ ಈ ಥರದ್ದಾದರೆ ಸ್ವಲ್ಪ ನಿಂತ್ಕೊಂಡು ಪೇಷನ್ಸಿಂದ ಮೇಲ್ಗಡೆ ವಾಲ್ರೂಬ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡಿರೋವಂಥದ್ದು. ಮತ್ತು ಮೇಲ್ಗಡೆ ನಮ್ಮದು ಸಜ್ಜ ಇದೆಲ್ಲ, ಸಜ್ಜಗಳಲ್ಲಿ ಏನಾದ್ರು ಇಟ್ಟಿರ್ತೀವಿ ಥಿಂಗ್ಸು, ಅದನ್ನು ತೆಗಿಬೇಕು ಅಂದ್ರೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಪ್ರತಿ ಸಲ ನಮ್ಮ ಮನೆಯವರು ಸರ್ಕಸ್ ಮಾಡೋರು. ಅಂದರೆ ಹೆಂಗೆ ಅಂದರೆ ಡೋರ್ ಹತ್ತದೆ, ಅಲ್ಲಿಂದ ಕಾಲಿಟ್ಟು ಇಲ್ಲಿ ಕಾಲಿಟ್ಟು ಅಂತ ಹತ್ತೋ ಅಷ್ಟೊತ್ತಿಗೆ ನೋಡೋಕ್ಕೆ ಒಂದೊಂದ್ಸತಿ ಹಾಕೊಂಡ್ಬಿಡೋದು, ಈ ಥರ ಎಲ್ಲ ಮಾಡ್ತಿದ್ರು. ಅದಕ್ಕೋಸ್ಕರ ಅದು ಯಾಕೆ ಸುಮ್ಮನೆ ರಿಸ್ಕಿ ಯಾಕೆ ಅಂತೇಳಿ ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಇದು ಈಗ ಬಂದಿದೆ. ಇದು ರಿವ್ಯೂ ಹೇಗಿದೆನಾ, ಹಬ್ಬದಲ್ಲಿ ಯೂಸ್ ಮಾಡ್ತೀನಲ್ಲ ಅವಾಗ ಕೂಡ ಹೇಗಿದ್ರು ಹಬ್ಬಕ್ಕೆ ಕ್ಲೀನ್ ಮಾಡೋದು ರಿವ್ಯೂ ರಿವ್ಯೂ ಅಂತೀನಿ, ಆ ಲಾಕ್ಸ್ ಹಾಕ್ತಿರ್ತೀನಲ್ಲ, ಅದರಲ್ಲಿ ನೀವು ನೋಡ್ಬೋದು ಇದನ್ನು, ನಮ್ಮ ಹೊಸ ವಸ್ತು ಹೇಗಿದೆ ಅನ್ನೋದನ್ನು. ಬಟ್ ನನಗಂತೂ ಕಂಫರ್ಟಬಲ್ ಅಂತ ಅನ್ನಿಸ್ತು. ನಾನು ಕೂಡ ಹತ್ತು ನೋಡಿದೆ, ಬಟ್ ಹೊಸದೆಲ್ಲ ಕಿರಿ ಅಂತ ಕ್ರಿಕ್ ಅನ್ನೋ ಥರ ಸೌಂಡ್ ಬರ್ತಾಯಿತ್ತು. ಬಟ್ ಓಕೆ, ನಾವು ಕೊಟ್ಟಿರೋ ಅಮೌಂಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನನಗೆ ಅನ್ನಿಸ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು, ಕಾಸ್ಟ್ಲಿ ಅನ್ನಿಸ್ತಾ ಏನು ಎತ್ತ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೂಡ ಹಾಕಿರ್ತೀನಿ, ಓಕೆನಾ? ಪ್ಲೀಸ್ ಯಾರಾದರೂ ತೊಗೊಳ್ಳೋರು ಇದ್ದರೆ ನಿಮಗೆ ಇಷ್ಟ ಆದರೆ ತೊಗೋಬೋದು. ಬಟ್ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ತೊಗೊಳ್ಳೇಬೇಕು ಅಂತ ನಾನು ಇದನ್ನು ನಿಮಗೆ ಹೇಳ್ತಿಲ್ಲ. ಇಷ್ಟ ಆದರೆ ನಿಮಗೆ ಲೈಕ್ ಆದರೆ ನಾನು 5 ಸ್ಟೆಪ್ಸ್ ಮಾತ್ರ ನೋಡಿ ತೋರಿಸ್ತಾ ಇರೋದು. 1 2 3 4 5 ನನಗೆ ಇಷ್ಟ ಆದರೆ ಸಾಕಾಗಿತ್ತು. ನಮ್ಮದು ವಾಲ್ರೋಬಿಗೋಸ್ಕರ ಅಂತಾನೆ ಮೇಲ್ಗಡೆದಕ್ಕೆ ಮತ್ತು ಸಜ್ಜಾಗೆ ಕ್ಲೀನ್ ಮಾಡುವಾಗ ಬೇಕೇ ಬೇಕು. ಏನಾದ್ರು ಥಿಂಗ್ಸ್ ಇಟ್ಟು ಮೇಲೆ ಹಾಕ್ಬಿಡ್ತೀವಲ್ಲ, ಅದು ತೊಗೊಳಕ್ಕೆ ಆಗಲ್ಲ, ಅದಕ್ಕೋಸ್ಕರ ಅಂತಲೇ ಇದನ್ನು ಆರ್ಡರ್ ಮಾಡಿದ್ದು. ಸೊ ಇವಾಗ ಇದು ನನಗೇನೋ ಕಂಫರ್ಟಬಲ್ ಅಂತ ಅನಿಸಿದೆ. ಓಕೆ, ನಿಮಗೆ ಇಷ್ಟ ಆದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದವರು ತೊಗೋಬೋದು, ಓಕೆನಾ? ಇಷ್ಟು ಹೇಳ್ತಾ ನಾನು ಇವಾಗ ಮತ್ತೆ ಸಿಗ್ತೀವಿ. ಇವತ್ತು ಅಮಾವಾಸ್ಯೆ ಪೂಜೆ ಎಲ್ಲ ಆಯಿತು ಅಂತ ಹೇಳಿದೆ. ಸೊ ಪಪ್ಪಿ ಇದ್ದೆ, ಸೊ ಹಾಗಾಗಿ ಇದನ್ನ ಮಾಡಿದ್ದು. ಇವಾಗ ಸ್ವಲ್ಪ ಟೈಮ್ ಆಗ್ತಿದೆ, ಅಡುಗೆ ಕೂಡ ಮಾಡಬೇಕು. ನಿಮಗೇನು ಅನ್ನಿಸ್ತು ನಾನು ಲ್ಯಾಡರ್ ತೊಗೊಂಡಿದ್ದು? ಖುಷಿನ ಅಂತೀನಿ, ಕ್ವಾಂಟಿಟಿ ಓಕೆ ಅಂತ ಅನ್ನಿಸ್ತಾ, ಅಥವಾ ಜಾಸ್ತಿ ದುಡ್ಡು ಕೊಟ್ಟಿದ್ದೀರಾ ಅಂತ ಅನ್ನಿಸ್ತಾ? ಇದು ಎಕ್ಸಾಕ್ಟ್ ಪ್ರೈಸ್ ಬಂದುಬಿಟ್ಟು 9000 ಇದೆ. ನಾವು ಕೊಟ್ಟಿರೋದು ನಮ್ಮ ಮನೆಯವ್ರು ಕೊಟ್ಟಿದ್ದಾರೆ, ಕೇಳಿ ಹೇಳ್ತೀನಿ ಎಷ್ಟಿದೆ ಅಂತ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು ಕೂಡ. ನೀವು ಅದು ನೋಡಿಬಿಟ್ಟು ಹೇಳಿ, ಕಾಸ್ಟ್ಲಿನ ಕಡಿಮೆ ಅಥವಾ ಲೋ ಪ್ರೈಸಲ್ಲಿ ಸಿಕ್ಕಿದೆ ತೊಗೋಬೋದು ಅಂತನಾ ಹೇಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಇದ್ರದ್ದು ರಿವ್ಯೂ ಹೇಗೆ ನಿಮಗೆ ಕಾಸ್ಟ್ಲಿ ಅನಿಸ್ತಾ ಏನು ಅನ್ನೋದನ್ನ ಹೇಳಬೇಕು. ಹಾಗೇನೆ ಎಲ್ಲದಕ್ಕಿಂತ ಮೇನ್ ಆಗಿ ನನಗೆ ಸಬ್ಸ್ಕ್ರೈಬ್ ಆಗಬೇಕು ನೀವು, ಪ್ಲೀಸ್ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್, ಲೈಕ್ ಇದಿಷ್ಟು ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ, ಓಕೆನಾ? ನನ್ನ ಲ್ಯಾಡರ್ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಮಗೆ ಸಾಕು 5 ಸ್ಟೆಪ್ಸ್ ಇದೆ. ನಿಮ್ಮ ಮನೆ ಸ್ವಲ್ಪ ಹೈಟ್ ಜಾಸ್ತಿ ಇದೆ ಅನ್ನೋದಾದ್ರೆ ನೀವೇನೋ ಜಾಸ್ತಿ ಇರೋದು, ಅದರಲ್ಲಿ ಅವ್ರು ಹೇಳಿದ್ದಾರೆ 3 ಸ್ಟೆಪ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ. 3 4 5 6 7 ಏನೋ ಇದೆ, ಲಾಸ್ಟ್ ಬಂದ್ಬಿಟ್ಟು 7 ಸ್ಟೆಪ್ಸ್ವರೆಗೂ ಇದೆ. ನೀವು ಬೇಕಾದರೆ 6 7 ಈ ಥರನೂ ಕ್ವಾಂಟಿಟಿ ವೈಸ್, ಅಂದರೆ ಕ್ವಾಂಟಿಟಿ ವೈಸ್ ಜಾಸ್ತಿ ಸ್ಟೆಪ್ಸ್ ಆದರೆ ನಿಮಗೆ ಕಾಸ್ಟ್ಲಿ ಆಗೋ ಚಾನ್ಸಸ್ ಇದೆ. ನಾನು ಅದನ್ನು ನೋಡಿದ್ದೀನಿ. ನೋಡಿರಿ, ನನಗೆ 5 ಸ್ಟೆಪ್ಸ್ ಸಾಕಾಗಿತ್ತು, ನಾನು ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿರೋದು. 3.5 3 ಮೇಲೆ ಒಟ್ಟು ನಾನು ಕೊಟ್ಟಿರೋದು. ಎಕ್ಸಾಕ್ಟ್ ಪ್ರೈಸು 9000, ಆಫರ್ ಪ್ರೈಸಲ್ಲಿ ಸಿಕ್ಕಿರೋದು. ನನಗನ್ಸಿದ್ದು ವರ್ತ್ ಅಂತ ಅನಿಸಿದೆ, ಓಕೆನಾ? ಬಾಯ್, ಲವ್ ಯು ಆಲ್. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನನಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್ ವಿವರ್ಸ್. ಕಂಫರ್ಟಬಲ್ ರ್ಯಾಕ್ ಕರ್ ಅಂತಿತ್ತಲ್ಲ, ಆ ಥರ ಏನು ಹೆಂಗೆ ಅನಿಸುತ್ತಿದೆ? ಚೆನ್ನಾಗಿದೆನಾ? ಕಂಫರ್ಟಬಲ್ ಫೀಲ್ ಇದೆನಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ಲ? ತಗೋಬೋದಲ್ಲ? ಎಷ್ಟು? 2999. ಓಕೆ, ವರ್ತ್ ಕೊಡ್ಬೋದಲ್ಲ? ಎಕ್ಸಾಕ್ಟ್ ಪ್ರೈಸ್ ಬಂದುಬಿಟ್ಟು 9000, ಬಟ್ ನಾವು ಕೊಟ್ಟಿರೋದು ಆಫರ್ ಪ್ರೈಸ್ ಬಂದುಬಿಟ್ಟು 3000 ಇದೆ. ವರ್ತ್ ಇದೆ, ಕೊಡ್ಬೋದು ಫ್ರೆಂಡ್ಸ್. ನೀವು ತೊಗೊಳೋದಾದರೆ ತೊಗೊಳ್ಳಿ, ಓಕೆನಾ? ಥ್ಯಾಂಕ್ ಯು.